ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಮಿಥುನ ರಾಶಿಯವರಿಗೆ ಈ ವಿಶ್ವಾಸ ಸಂವತ್ಸರ ಯುಗಾದಿ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಈ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಕಂಡುಬರುತ್ತೆ. 100ಕ್ಕೆ ಸುಮಾರು 60 ಭಾಗ ಬೇವಿನ ಕಹಿಯು, 40 ಭಾಗ ಒಂದು ಬೆಲ್ಲದ ಸಿಹಿಯು ಕಂಡುಬರುತ್ತೆ. ಹಾಗಾಗಿ ಸಂವತ್ಸರದಲ್ಲಿ ಸ್ವಲ್ಪ ಸಂಯಮದ ಅವಶ್ಯಕತೆ ಇರುತ್ತೆ. ನಿಮಗೆ ಪ್ರಬಲವಾದ ಗ್ರಹಗಳ ಬೆಂಬಲದ ಕೊರತೆ ಇರುತ್ತೆ. ಉದಾಹರಣೆಗೆ ಅಲ್ಲಿ ಗುರುವು ಜನ್ಮಕ್ಕೆ ಬಂದಾಗ ಅಲ್ಲಿ ನಮ್ಮ ಆರೋಗ್ಯದ ಮೇಲೆ ದೈಹಿಕವಾದ ಸಮಸ್ಯೆಗಳಿಗೆಲ್ಲ ಕಾರಣ ಆಗ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸ್ವಲ್ಪ ಹದಗೆಡಬಹುದು ಅಥವಾ ಆರೋಗ್ಯ ಸೂಕ್ಷ್ಮ ಆಗ್ಬೋದು. ಹಾಗಾಗಿ ಆರೋಗ್ಯದ ರಕ್ಷಣೆ ಖಂಡಿತ ನೀವು ಮಾಡಬೇಕಾಗುತ್ತೆ. ಅದೇ ರೀತಿ ಶನಿ ಮಹಾರಾಜರು ನಿಮ್ಮ ಕರ್ಮಸ್ಥಾನದಲ್ಲಿ ಇರುವಂಥ ಕಾರಣ ಅಲ್ಲಿ ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಹಿನ್ನಡೆಗಳು ಅದು ನಿಧಾನಗತಿ ಆಗುವಂಥದ್ದು, ಯಾವುದೇ ರೀತಿಯ ನಿಮ್ಮ ಒಂದು ವೃತ್ತಿ ಉದ್ಯಮಕ್ಕೆ ಸಂಬಂಧಪಟ್ಟ ಬೆಳವಣಿಗೆಗಳು ಅದು ಕುಂಠಿತ ಆಗ್ಬೋದು. ಆದಾಯದಲ್ಲಿ ಕೊರತೆ, ಖರ್ಚುಗಳು ಜಾಸ್ತಿ, ವೆಚ್ಚಗಳು ಬರುವಂಥದ್ದು. ಅದೇ ರೀತಿ ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಅಲ್ಲಿ ರಾಹು ನಿಮಗೆ ಈಗ ವಿರುದ್ಧವಾದ ಭಾಗ್ಯಸ್ಥಾನದಲ್ಲಿ ರಾಹುವಿನ ಸ್ಥಾನ ಇರೋ ಕಾರಣ ರಾಹು ಸಹ ನಿಮಗೆ ಕೆಲವೊಂದು ವಿಚಾರದಲ್ಲಿ ನಿಮ್ಮ ಅದೃಷ್ಟಕ್ಕೆ ಕೈ ಕೊಡ್ಬೋದು ಅಥವಾ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ, ಕೊನೆಯ ಕ್ಷಣದಲ್ಲಿ ಅದೃಷ್ಟ ನಿಮಗೆ ಕೈ ಕೊಡುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ವೃತ್ತಿ ನಿರತರಿಗೆ, ಉದ್ಯೋಗ ಅಪೇಕ್ಷೆ ಪಡೋರಿಗೆಲ್ಲ ಸಹ ಭಾಳ ಸ್ವಲ್ಪ ನಿರಾಸೆ ಆಗುವಂತಹ ಘಟನೆಗಳು ವರ್ಷದಲ್ಲಿ ಆಗ್ಬೋದು. ಕೇತುವಿನ ಸ್ವಲ್ಪ ಮಟ್ಟಿಗೆ ಬೆಂಬಲ ಬರುತ್ತೆ ನಿಮಗೆ ಈ ಸಂವತ್ಸರದಲ್ಲಿ. ಕೇತು ಸ್ವಲ್ಪ ಮಟ್ಟಿಗೆ ಪೂರಕವಾಗಿರೋ ಕಾರಣ ಯಾರು ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶಕ್ಕೆ ಉದ್ಯೋಗ ಪ್ರಯತ್ನ ಮಾಡೋರು, ವಿದೇಶದ ಮೂಲದ ಏನೋ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡೋರು, ವಿದೇಶದ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋರು ಅಂಥವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಬರ್ಬೋದು. ಇನ್ನು ಸ್ವದೇಶದಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಅವಕಾಶಗಳು ಕೊರತೆಗಳು ಬರ್ಬೋದಾಗಿದೆ. ಅದೇ ರೀತಿ ನಿಮ್ಮ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ, ಬಂಧು ಬಾಂಧವ್ಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ನಿಮ್ಮ ಮೇಲೆ ಏನೋ ಆರೋಪ ಅಪಾದನೆಗಳು ಬರುವಂಥದ್ದು, ಏನಾದರೂ ಮಾಡುವಂಥ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಅದು ಅವರಿಗೆ ವಿರುದ್ಧವಾಗಿ ಅವರು ಕಂಡು ಬರುವಂಥದ್ದು, ನಿಮ್ಮ ಮೇಲೆ ಅವರ ಸಂಶಯ ಅನುಮಾನ ಪಡುವಂಥ ಘಟನೆಗಳು ಜరుగుತ್ತವೆ. ಇನ್ನು ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳಿದ್ದೇನೆ. ಆರೋಗ್ಯವಂತರು ಸಹ ನಿಮ್ಮ ಒಂದು ಜೀವನ ಶೈಲಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಲೈಫ್ ಸ್ಟೈಲ್ನಿಂದ ಬರುವಂಥ ಅನಾರೋಗ್ಯಗಳು, ಉದಾಹರಣೆಗೆ ತೂಕ ಹೆಚ್ಚಳ, BP, ಶುಗರ್ ಇತ್ಯಾದಿ ಲೈಫ್ ಸ್ಟೈಲಿಂದ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಜೀವನ ಶೈಲಿ. ಹಾಗಾಗಿ ನಿಮ್ಮ ಆಹಾರ ಅಭ್ಯಾಸ, ಜೀವನ ಶೈಲಿಯನ್ನು ಚೆನ್ನಾಗಿ ಇಟ್ಕೋಬೇಕು. ಸ್ವಲ್ಪ ಮಟ್ಟಿಗೆ ನಡಿಗೆ, ವ್ಯಾಯಾಮ, ಯೋಗಾಭ್ಯಾಸ, ಪ್ರಾಣಾಯಾಮ ಇತ್ಯಾದಿಗಳನ್ನು ಉತ್ತಮವಾದ ಜೀವನ ಶೈಲಿಯನ್ನು ಇಟ್ಕೋಬೇಕಾಗುತ್ತೆ. ಅದೇ ರೀತಿ ಯಾವುದೇ ರೀತಿಯಲ್ಲಿ ಆತುರ ನಿರ್ಧಾರ ಬೇಡ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನಿಮಗೆ ಎಚ್ಚರಿಕೆ ಹೆಜ್ಜೆಬೇಕು. ನಿಮ್ಮ ವಿರುದ್ಧವಾದ ಸಂಚು ಮಾಡಿ ನಿಮ್ಮನ್ನು ಯಾವುದೋ ಒಂದು ಅಪವಾದಕ್ಕೆ ಅಥವಾ ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳು ಸಹ ಈ ಸಂವತ್ಸರದಲ್ಲಿ ಬರ್ಬೋದಾಗಿದೆ. ಅಲ್ಲಿ ರಾಹುವಿನ ವೈಪರೀತ್ಯ, ಶನಿಯ ವೈಪರೀತ್ಯ, ಗುರುವಿನ ವೈಪರೀತ್ಯವು ನಿಮಗೆ ಕೆಲವೊಂದು ಹಂತದಲ್ಲಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಕೊಳ್ಳಬಹುದಾಗಿದೆ. ಹಾಗಾಗಿ ತನುಮನ ಧನದ ಎಚ್ಚರಿಕೆ ಬೇಕು. ವಿದ್ಯಾರ್ಥಿಗಳು ಅಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಬೇಕು. ಯುವಕರು ಸಾಧಕರು ಹಾಗೆ ತಮ್ಮ ಒಂದು ಶ್ರದ್ಧೆ, ಭಕ್ತಿ, ನಿಷ್ಠೆ ಜೊತೆಗೆ ದೇವತಾ ಭಕ್ತಿಯನ್ನು ಮಾಡಬೇಕಾಗುತ್ತೆ. ಗಣೇಶನ ಭಕ್ತಿ ಮಾಡ್ಬೋದು, ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಮಾಡ್ಬೋದು, ಅಥವಾ ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ ಅಥವಾ ಕುಲದೇವಿ ಅಥವಾ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿ ದೇವತಾ ಸ್ವರೂಪಗಳ ಭಕ್ತಿ ಶ್ರದ್ಧೆಯನ್ನು ಮಾಡುತ್ತಾ ನವಗ್ರಹಗಳ ಸ್ತೋತ್ರ ಓದುವಂತ ಮಾಡಿದೆ. ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ವಿಶ್ವಾಸ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕ್ತಿ, ಜಯ, ಲಾಭ, ಸಿದ್ಧಿಯಾಗಿ ನಮ್ಮ ಹಾರೈಕೆ.